ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಡನ್ ಡೀಲ್. ಸರಿ, ಈಗ ಮನೆಗೆ ಹೋಗೋಣ ನಡೀರಿ. ಮನೆಗೆ ಹೋದ್ಮೇಲೆ ಆ ರಾಜೇಶ್ವರಿ ಅವತಾರಗಳು, ಅವಾಂತರಗಳು, ಇನ್ನು ಏನೇನಿದೆಯೋ. ಇದಕ್ಕೆ ನಾನು ಹಗಲೆಲ್ಲ ಹೇಳೋದು, ಎರಡನೇ ಮದ್ವೆ ಆಗು ಅಂತ. ನಿನಗೂ ಹೊಸ ಹೆಂಡತಿ ಸಿಗ್ತಾರೆ, ನನಗೂ ಹೊಸ ಮಮ್ಮಿ ಸಿಗ್ತಾರೆ. ತರ್ಲೆ, ತಾಯಿ ಅನ್ನೋಳು ಹಾಗೆಲ್ಲ ಸುಲಭವಾಗಿ ಸಿಗಲ್ಲ ಕಣೋ. ತಾಯಿ ಅಂತ ಕರೆಯೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಇವತ್ತು ಎಷ್ಟೋ ಜನ ತಾಯಿ ಇಲ್ಲ ಅಂತ ಕೊರಗ್ತಿದ್ದಾರೆ. ಆದ್ರೆ ನಿನಗೆ ತಾಯಿ ಇದ್ದು ಅವಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಿದೆಯಲ್ಲ. ಅರ್ಥ ಮಾಡ್ಕೋತೀನಿ ಬಿಟ್ರೆ ಹೌ ಐ ಫೌಂಡ್ ಮೈ ಮದರ್ ಅನ್ನೋ ಪುಸ್ತಕ ಬರೆಯಂಗಿದ್ಯಾ? ಹೊರಡನ್ವಾ? ಸರಿ, ತಡಿ ಹೊರಡೋಣ. ಹೇಳು ಜಯ. ಏನ್ ರಾಜೇಶ್ವರಿ, ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಕೇಳ್ದೆ. ಇದನ್ನು ಕೇಳಿದಾಗ ನನಗೆ ನಂಬಕ್ಕೆ ಆಗ್ಲಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಿನ್ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರ್ಸಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಈಗೇನು, ನೀನು ಮನೇಲಿದೀಯಾ ಅಥವಾ ಸ್ಟೇಷನಲ್ಲಿದೀಯಾ? ಯಾಕೇನು ಮಾತಾಡ್ತಾ ಇಲ್ಲ? ನೀ ಸೈಲೆಂಟ್ ಆಗಿದೀಯಾ ಅಂದ್ರೆ ನಿನ್ ಮೇಲೆ ಕೇಸ್ ಫಿಟ್ ಮಾಡಿ ಜೈಲ್ಗೆ ಏನಾದ್ರು ಕಳಿಸಿದಾರಾ? ಪ್ಲೀಸ್ ಜಯ, ನನಗೆ ಆ ವಿಷಯದ ಬಗ್ಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ. ನಾನು ಫೋನ್ ಇಡ್ತೀನಿ. ಕೂಲ್ ರಾಜೇಶ್ವರಿ, ಕೂಲ್. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗ್ತಾ ಇದೆ. ನಿನ್ ಕಣ್ಣು ನೋಟದಿಂದಾನೇ ಎಲ್ಲರ ಬಾಯಿ ಮುಚ್ಚಿಸ್ತಾ ಇದ್ದೋಳು ನೀನು. ಇವತ್ತಿಷ್ಟೆಲ್ಲ ಆಗಿದೆ ಅಂದ್ರೆ ನಿನಗೆಷ್ಟು ಅವಮಾನ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಹಾಗಂತ ಇಂಥ ಸಮಯದಲ್ಲಿ ನೀನ್ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಮತ್ತೊಂದು ಅನಾಹುತ ಮಾಡ್ಕೊಳ್ಳೋ ಬದಲು ಕೂತ್ಕೊಂಡು ಕೂಲಾಗಿ ಯೋಚನೆ ಮಾಡು. ಇವತ್ತಿನ ನಿನ್ನ ಪರಿಸ್ಥಿತಿಗೆ ಯಾರ ಕಾರಣ ಅನ್ನೋದನ್ನ ತಿಳ್ಕೊ. ಯಾಕೆ ಅಂದ್ರೆ ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ನಿನ್ನ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅವ್ರು ಯಾರು ಅಂತ ಕಂಡು ಹಿಡಿದು ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕೋ ಕೊಡು. ನನಗ್ ಚೆನ್ನಾಗ್ ಗೊತ್ತು ನೀನ್ ಇಂಥ ತಪ್ಪು ಮಾಡಿರಲ್ಲ ಅಂತ. ಆದ್ರೆ ನಿನ್ನ ಮರ್ಯಾದೆ ಗೌರವನ ಹಾಳು ಮಾಡ್ಬೇಕು ಅಂತಾನೆ ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದಾರೆ. ಮೊದಲು ಅದನ್ನ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡು. ನೀನಿಡೋ ಹೆಜ್ಜೆ ಹೇಗಿರ್ಬೇಕು ಅಂದ್ರೆ, ಇವತ್ತು ನಿನ್ನ ಸ್ಟೇಟಸ್ನ ಹಾಳು ಮಾಡಬೇಕು ಅಂತ ಹೊರಟಿರೋರು ಮುಂದೆ ಯಾವತ್ತೂ ಜೀವನದಲ್ಲಿ ಎದ್ದು ಬರಬಾರ್ದು. ಹಾಗಿರ್ಬೇಕು. ಅರ್ಥ ಆಯ್ತಾ? ಸಮು, ಏನ್ ಯೋಚನೆ ಮಾಡ್ತಿದ್ಯಾ? ನನಗೆ ಹೇಳು, ನಾನು ಶಾರ್ಪ್ ಮೈಂಡ್ ಯೂಸ್ ಮಾಡಿ ಸ್ಪೀಡ್ ಆಗಿ ಕಂಡು ಹಿಡಿದು ಬಿಡ್ತೀನಿ. ನೀವ್ ಹಾಗೆಲ್ಲ ಬ್ರೈನ್ ಯೂಸ್ ಮಾಡೋದಾಗಿದ್ರೆ ನಾನು ಯಾಕೆ ಇಷ್ಟೊಂದು ತಲೆ ಉಪಯೋಗಿಸ್ಬೇಕಿತ್ತು? ನಿಮ್ದು ಹೇಳ್ಕೊಳಕಷ್ಟು ಶಾರ್ಪ್ ಮೈಂಡು, ಆದ್ರೆ ಅದು ಯೂಸ್ಲೆಸ್ ಮೈಂಡ್. ಏನ್ ಸಮು ಹೀಗೆ ಹೇಳ್ಬಿಟ್ಟೆ? ಈಗ ನಿನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ನಾನು ಹೇಳ?